ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಮೃತಾ ಗೌಡ ಈಗಾಗಲೇ ದೂರನ್ನ ನೀಡಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಕ್ರಮ ಯಾವಾಗ ಅನ್ನುವಂಥದ್ದು ಪ್ರಶ್ನೆ. ಕೇವಲ ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು, ತರಾಟೆಗೆ ತಗೊಂಡ್ರು, ಇವೆಲ್ಲ ಆಗ್ತಾ ಇರುತ್ತೆ. ಆದರೆ ಆವಾಜ್ ಹಾಕಿದ ಮುಖಂಡನ ಬಂಧನ ಯಾವಾಗ, ಅದು ಹೆಂಗೆ ಆವಾಜ್ ಆಗ್ತಾ ಆತನಿಗೆ ಅಧಿಕಾರ ಕೊಟ್ಟಿದ್ಯಾರು, ಆತನನ್ನ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡುವಂತ ಕೆಲಸ ನಮ್ಮ ಪೊಲೀಸರಿಂದ ಆಗತ್ತಾ ಇಲ್ವಾ? ಶ್ರೀಪಾದ್, ಖಂಡಿತವಾಗಿ ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವಿಗೆ ಕಮಿಷನರ್ ಮೇಲೆ ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕ ರಾಜೀವ್ ಗೌಡ ಮೇಲೆ ಈಗಾಗಲೇ ಏನೋ ನಗರಸಭೆಯಿಂದ ಏನೋ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆವರೆಗೂ ಇಡೀ ಒಂದು ಏನೋ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ರು, ಅವರೆಲ್ಲ ಕೂಡ ಅವರ ಜೊತೆ ತೆರಳಿ ಈಗಾಗಲೇ ಕಮಿಷನರ್ ಆಗಿರ್ತಕ್ಕಂಥ ಅಮೃತಾ ಗೌಡ ಕೈ ನಾಯಕ ರಾಜೀವ್ ಗೌಡ ಮೇಲೆ ದೂರನ್ನ ಸಲ್ಲಿಸಿರುವಂತದ್ದು. ದೂರಿನಲ್ಲಿ ಏನು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ದಂತಹ ಸರ್ಕಲ್ ನಲ್ಲಿ ಈ ಒಂದು ಬ್ಯಾನರ್ ಕಟ್ಟಲಾಗಿತ್ತು. ಈ ಬ್ಯಾನರ್ ಅನ್ನ ತಿರುವು ಮಾಡಿದ್ದೇ ತಪ್ಪಾಯ್ತು. ಹಾಗಾಗಿ ನನಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಕೆಲಸ ಮಾಡ್ಲಿಕ್ಕೂ ಕೂಡ, ಅಂದ್ರೆ ನಿನ್ನ ಚಪ್ಪಲಿ ಸೇವೆ ಮಾಡಿ ಇಲ್ಲಿಂದ ಒದ್ದು ಓಡಿಸ್ತಾನೆ ಅಂತಕ್ಕಂಥ ಧಮಕಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈಗ ಅಮೃತಾ ಗೌಡ ಏನು ಆ ಒಂದು ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಡಿ.ಕೆ. ಶಿವಕುಮಾರ್ ಅವರು ಏನು ಇಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈ ಹಿಂದೆ 2023ರಲ್ಲಿ ಚುನಾವಣೆ ಆದಂತ ಸಂದರ್ಭದಲ್ಲಿ ರಾಜೀವ್ ಗೌಡರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಿರ್ತಾರೆ. ಆ ಟಿಕೆಟ್ ಅನ್ನ ಕೊಟ್ಟ ಮೇಲೆ ಅವರ ಸಪೋರ್ಟ್ ಇಂದ ಇಡೀ ಅಧಿಕಾರಿಗಳಿಗೆ ಒಬ್ಬ ಜನಪ್ರತಿನಿಧಿ ಇಲ್ಲದೆ ಇದ್ರು ಕಾಂಗ್ರೆಸ್ ಒಬ್ಬ ಮುಖಂಡನಾಗಿ ಈ ರೀತಿಯಾಗಿ ಧಮಕಿ ಆಗ್ತಾ ಇರ್ತಕ್ಕಂಥದ್ದು ಇದು ನಡೀತಾ ಇದೆ ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ಮುಂದಾಗಿದೆ. ಬಿಜೆಪಿ ಕಡೆಯಿಂದನೂ ಕೂಡ ಒಂದು ಈಗ ಏನು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸಿ.ಕರ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಒಂದು ದೂರನ್ನ ಕೂಡ ಕೊಡಲಾಗಿದೆ. ಇಬ್ರು ಕಡೆಯಿಂದ ಅಂದ್ರೆ ಜೆಡಿಎಸ್ ಕೂಡ ಕೊಡ್ತಾ ಇದೆ. ಯಾಕಂದ್ರೆ ಶಾಂತಿ ಗಲಭೆಯನ್ನ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವರು ಕಾಂಗ್ರೆಸ್ ಕೈ ನಾಯಕ ಉಂಟು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಶಾಂತಿ ಭಂಗ ಹೊರಟಿದ್ದಾರೆ. ಇವರ ಮೇಲೆ ಬಂಧನ ಆಗ್ಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ಒಂದ್ ಕಡೆ ದೂರನ್ನ ಕೊಟ್ಟಿದೆ, ಒಂದ್ ಕಡೆ ಪೌರಾಯುಕ್ತರು ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಜೆಡಿಎಸ್ ಶಾಸಕರಾಗಿರ್ತ ರವಿಕುಮಾರ್ ಕೂಡ ಏನು ಆದಷ್ಟು ಬೇಗ ಇವರನ್ನ ಬಂಧನ ಮಾಡಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದೆ. ಆದ್ರೆ ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೈ ನಾಯಕ ಡಿ.ಕೆ. ಶಿವಕುಮಾರ್ಗೆ ಹತ್ರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೆಲ್ಲವನ್ನ ಪೊಲೀಸರು ಈ ಒಂದು ಪ್ರಕರಣವನ್ನ, ಜೊತೆಗೆ ಯಾವ ರೀತಿ ಧಮಕಿ ಹಾಕಿರ್ತಕ್ಕಂಥ ಆಡಿಯೋ ಏನಿದೆ ಇವೆಲ್ಲವನ್ನ ಇಟ್ಕೊಂಡು ಯಾವ ರೀತಿ ತನಿಖೆ ಮಾಡ್ತಾರೆ, ಇದನ್ನ ಬಂಧಿಸ್ತಾರ ಅಥವಾ ಯಾವ ರೀತಿ ಇದನ್ನ ತನಿಖೆನ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನಷ್ಟೇ ಕುತೂಹಲವಾಗಿ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈಗ ಶಿಡ್ಲಘಟ್ಟದಲ್ಲಿ ಏನು ಕೈ ನಾಯಕನ ಒಂದು ಧಮಕಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಕೂಡ ಇದನ್ನ ರಾಜ್ಯವ್ಯಾಪ್ತಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಕೈ ನಾಯಕ ಯಾವ ರೀತಿ ಒಂದು ಅಧಿಕಾರಿಗಳ ಮೇಲೆ ಕೂಡ ಈ ದರ್ಪ ಏನ್ ಮಾಡಿದ್ದಾರೆ, ಇದನ್ನೆಲ್ಲ ಕೂಡ ರಾಜ್ಯಾದ್ಯಂತ ಇದೊಂದು ಹೋರಾಟ ರೂಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಮುಂದಾಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಮೃತಾ ಗೌಡ ಈಗಾಗಲೇ ದೂರನ್ನ ನೀಡಿದ್ದಾರೆ. ರಾಜೀವ್ ಗೌಡ ವಿರುದ್ಧ ಕ್ರಮ ಯಾವಾಗ ಅನ್ನುವಂಥದ್ದು ಪ್ರಶ್ನೆ. ಕೇವಲ ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು, ತರಾಟೆಗೆ ತಗೊಂಡ್ರು, ಇವೆಲ್ಲ ಆಗ್ತಾ ಇರುತ್ತೆ. ಆದರೆ ಆವಾಜ್ ಹಾಕಿದ ಮುಖಂಡನ ಬಂಧನ ಯಾವಾಗ, ಅದು ಹೆಂಗೆ ಆವಾಜ್ ಆಗ್ತಾ ಆತನಿಗೆ ಅಧಿಕಾರ ಕೊಟ್ಟಿದ್ಯಾರು, ಆತನನ್ನ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡುವಂತ ಕೆಲಸ ನಮ್ಮ ಪೊಲೀಸರಿಂದ ಆಗತ್ತಾ ಇಲ್ವಾ?
ಶ್ರೀಪಾದ್, ಖಂಡಿತವಾಗಿ ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ತೆರವಿಗೆ ಕಮಿಷನರ್ ಮೇಲೆ ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕ ರಾಜೀವ್ ಗೌಡ ಮೇಲೆ ಈಗಾಗಲೇ ಏನೋ ನಗರಸಭೆಯಿಂದ ಏನೋ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆವರೆಗೂ ಇಡೀ ಒಂದು ಏನೋ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ರು, ಅವರೆಲ್ಲ ಕೂಡ ಅವರ ಜೊತೆ ತೆರಳಿ ಈಗಾಗಲೇ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಕೈ ನಾಯಕ ರಾಜೀವ್ ಗೌಡ ಮೇಲೆ ದೂರನ್ನ ಸಲ್ಲಿಸಿರುವಂತದ್ದು. ದೂರಿನಲ್ಲಿ ಏನು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ದಂತಹ ಸರ್ಕಲ್ ನಲ್ಲಿ ಈ ಒಂದು ಬ್ಯಾನರ್ ಕಟ್ಟಲಾಗಿತ್ತು. ಈ ಬ್ಯಾನರ್ ಅನ್ನ ತೆರವು ಮಾಡಿದ್ದೇ ತಪ್ಪಾಯ್ತು, ಹಾಗಾಗಿ ನನಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಕೆಲಸ ಮಾಡ್ಲಿಕ್ಕೂ ಕೂಡ, ಅಂದ್ರೆ ನಿನ್ನ ಚಪ್ಪಲಿ ಸೇವೆ ಮಾಡಿ ಇಲ್ಲಿಂದ ಒದ್ದು ಓಡಿಸ್ತಾನೆ ಅಂತಕ್ಕಂಥ ಧಮಕಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈಗ ಅಮೃತ ಗೌಡ ಏನು ಆ ಒಂದು ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಡಿ ಕೆ ಶಿವಕುಮಾರ್ ಅವರು ಏನು ಇಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಈ ಹಿಂದೆ 2023ರಲ್ಲಿ ಚುನಾವಣೆ ಆದಂತ ಸಂದರ್ಭದಲ್ಲಿ ರಾಜೀವ್ ಗೌಡರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಿರ್ತಾರೆ. ಆ ಟಿಕೆಟ್ ಅನ್ನ ಕೊಟ್ಟ ಮೇಲೆ ಅವರ ಸಪೋರ್ಟ್ ಇಂದ ಇಡೀ ಅಧಿಕಾರಿಗಳಿಗೆ ಒಬ್ಬ ಜನಪ್ರತಿನಿಧಿ ಇಲ್ಲದೆ ಇದ್ರು ಕಾಂಗ್ರೆಸ್ ಒಬ್ಬ ಮುಖಂಡನಾಗಿ ಈ ರೀತಿಯಾಗಿ ಧಮಕಿ ಆಗ್ತಾ ಇರ್ತಕ್ಕಂಥದ್ದು ಇದು ನಡೀತಾ ಇದೆ ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ಮುಂದಾಗಿದೆ. ಬಿಜೆಪಿ ಕಡೆಯಿಂದನೂ ಕೂಡ ಒಂದು ಈಗ ಏನು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಕಾಂತ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಒಂದು ದೂರನ್ನ ಕೂಡ ಕೊಡಲಾಗಿದೆ. ಇಬ್ರು ಕಡೆಯಿಂದ, ಅಂದ್ರೆ ಜೆಡಿಎಸ್ ಕೂಡ ಕೊಡ್ತಾ ಇದೆ. ಯಾಕಂದ್ರೆ ಶಾಂತಿ ಗಲಭೆಯನ್ನ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇವರು ಕಾಂಗ್ರೆಸ್ ಕೈ ನಾಯಕ ಉಂಟು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಶಾಂತಿ ಭಂಗ ಹೊರಟಿದ್ದಾರೆ. ಇವರ ಮೇಲೆ ಬಂಧನ ಆಗ್ಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಕೂಡ ಒಂದ್ ಕಡೆ ದೂರನ್ನ ಕೊಟ್ಟಿದೆ, ಒಂದ್ ಕಡೆ ಪೌರಾಯುಕ್ತರು ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಜೆಡಿಎಸ್ ಶಾಸಕರಾಗಿರ್ತಾರೆ ರವಿಕುಮಾರ್ ಕೂಡ ಏನು ಆದಷ್ಟು ಬೇಗ ಇವರನ್ನ ಬಂಧನ ಮಾಡಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದೆ. ಆದ್ರೆ ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕೈ ನಾಯಕ ಡಿ ಕೆ ಶಿವಕುಮಾರ್ಗೆ ಹತ್ರ ಇರತಕ್ಕಂತ ಹಿನ್ನೆಲೆಯಲ್ಲಿ ಇದೆಲ್ಲವನ್ನ ಪೊಲೀಸರು ಈ ಒಂದು ಪ್ರಕರಣವನ್ನ, ಜೊತೆಗೆ ಯಾವ ರೀತಿ ಧಮಕಿ ಹಾಕಿರ್ತಕ್ಕಂತ ಆಡಿಯೋ ಏನಿದೆ ಇವೆಲ್ಲವನ್ನ ಇಟ್ಕೊಂಡು ಯಾವ ರೀತಿ ತನಿಖೆ ಮಾಡ್ತಾರೆ, ಇದನ್ನ ಬಂಧಿಸ್ತಾರ ಅಥವಾ ಯಾವ ರೀತಿ ಇದನ್ನ ತನಿಖೆನ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನಷ್ಟೇ ಕುತೂಹಲವಾಗಿ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಈಗ ಶಿಡ್ಲಘಟ್ಟದಲ್ಲಿ ಏನು ಕೈ ನಾಯಕನ ಒಂದು ಧಮಕಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಕೂಡ ಇದನ್ನ ರಾಜ್ಯವ್ಯಾಪ್ತಿ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಕೈ ನಾಯಕ ಯಾವ ರೀತಿ ಒಂದು ಅಧಿಕಾರಿಗಳ ಮೇಲೆ ಕೂಡ ಈ ದರ್ಪ ಏನ್ ಮಾಡಿದ್ದಾರೆ, ಇದನ್ನೆಲ್ಲ ಕೂಡ ರಾಜ್ಯದಂತ ಇದೊಂದು ಹೋರಾಟ ರೂಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಮುಂದಾಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ.